ಇನ್ನು ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದ ಕುವೆಂಪು ವಿವಿಯಲ್ಲಿ ಭಗವದ್ಗೀತೆಯ ವಿಚಾರ ಸಂಕಿರಣ. ಇದು ಅಪರಾಧ ನಿಯಂತ್ರಣ ವಿಚಾರ ಸಂಕಿರಣಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು. ಹೀಗಾಗಿ ಕುವೆಂಪು ವಿವಿ ಮುಂಭಾಗ ಡಿಎಸ್ಎಸ್ ಸಂಘಟನೆ ಪ್ರತಿಭಟನೆಯನ್ನ ಮಾಡಿದೆ. ಕುವೆಂಪು ವಿವಿ ಮುಂಭಾಗ ಡಿಎಸ್ಎಸ್ ಸಂಘಟನೆ ಪ್ರತಿಭಟನೆ ಮಾಡಿರೋದು. ವಿಚಾರ ಸಂಕಿರಣ ಸ್ಥಳಕ್ಕೆ ಮುತ್ತಿಗೆ ಹಾಕೋದಕ್ಕೆ ಡಿಎಸ್ಎಸ್ ಪ್ರಯತ್ನ ಪಟ್ಟಿದೆ. ಹಾಗಾಗಿ ಖಾಕಿ ಅವರೆಲ್ಲರನ್ನ ಅಂದರೆ ವಿವಿ ಗೇಟ್ ಮುಂಭಾಗದಲ್ಲೇ ಪ್ರತಿಭಟನಾಕಾರರನ್ನ ತಡೆದಿದೆ. ಕುವೆಂಪು ವಿವಿ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಕುವೆಂಪು ಅನಂತಮೂರ್ತಿ ಅವರ ಆಶಯಗಳಿಗೆ ಧಕ್ಕೆ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರೆಲ್ಲರೂ. ವಿಶ್ವವಿದ್ಯಾನಿಲಯ, ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಮತ್ತು ಸ್ವರ್ಣ ರಶ್ಮಿ ಟ್ರಸ್ಟ್ ಭಗವದ್ಗೀತೆ ಅಭಿಯಾನ ಸಮಿತಿ ಶಿವಮೊಗ್ಗ ಜಿಲ್ಲೆ ಇವುಗಳ ಸಹಯೋಗದಲ್ಲಿ ಇವತ್ತು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ಎನ್ನುವ ವಿಷಯವಾಗಿ ವಿಚಾರ ಸಂಕಿರಣವನ್ನು ಆಯೋಜಿಸಿತ್ತು. ಕುವೆಂಪು ವಿಶ್ವವಿದ್ಯಾನಿಲಯ ಗುಪ್ತವಾಗಿ ಗುಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಯಾಕೆಂದರೆ ಇನ್ವಿಟೇಷನ್ನು ಕಾರ್ಯಕ್ರಮ ಒಂದು ದಿವಸ ಮುಂಚಿತವಾಗಿ ಮಾತ್ರ ಅವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತವೆ ವಿನಃ ಒಂದು ವಾರ 10 ದಿವಸ ಮುಂಚಿತವಾಗಿ ಯಾವುದೇ ಇನ್ವಿಟೇಷನ್ಗಳು ಕೂಡ ಅಧಿಕೃತವಾಗಿ ಹೊರಗಡೆ ಬಿಡುಗಡೆ ಆಗ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ವಿ. ಮತ್ತೆ ಭಗವದ್ಗೀತೆ ಕುವೆಂಪು ವಿಶ್ವವಿದ್ಯಾನಿಲಯದಂತಹ ಈ ವಿವಿ ಒಳಗಡೆ ಈ ಭಗವದ್ಗೀತೆಯನ್ನ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ವ್ಯಾಸಂಗ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಕ್ಕಂಥದ್ದಾಗಿರಲಿ, ಚರ್ಚೆ ಮಾಡ್ತಕ್ಕಂಥದ್ದಾಗಿರಲಿ, ಇದು ಅವೈಜ್ಞಾನಿಕ. ಇದು ಮಕ್ಕಳ ಮನಸ್ಸಿನ ಮೇಲೆ ಬೇರೆ ಬೇರೆ ಥರ ಪರಿಣಾಮವನ್ನು ಬೀರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ. ಮೋಹನ್ ಕೃಷ್ಣ, ಸಮಸ್ಯೆ ಏನು ಅಂತ? ಶರತ್, ಏನು ಶಿವಮೊಗ್ಗ ಕುವೆಂಪು ವಿವಿಯಲ್ಲಿ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ವಿಚಾರ ಸಂಕಿರಣಕ್ಕೆ ವಿರೋಧ ವ್ಯಕ್ತವಾಗ್ತಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಕುವೆಂಪು ಅವರ ಆಶಯಗಳಿಗೆ ಧಕ್ಕೆ ಆಯ್ತಾ ಅಂತ ಹೇಳಿ ಒಂದು ಪ್ರಗತಿಪರರು ಇದೀಗ ಪ್ರಶ್ನೆಯನ್ನ ಎತ್ತಿರುವಂತದ್ದು. ಇದರ ಜೊತೆಗೆ UR ಅನಂತಮೂರ್ತಿ ಏನಿದ್ರು ಲೇಖಕರು, ಸಾಹಿತಿಗಳು, ಅವರ ಪುತ್ರನಾಗಿರುವ ಇಲ್ಲಿ ಕುಲಪತಿಗಳಾಗಿದ್ದಾರೆ. ಇವರ ಒಂದು ವಿರುದ್ಧವೂ ಕೂಡ ಈಗ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಏನು UR ಅನಂತಮೂರ್ತಿ ಅವರ ಏನು ಆಶಯಗಳಿಗೂ ಕೂಡ ಇಲ್ಲಿ ಧಕ್ಕೆ ಆಯ್ತು ಎಂಬ ನಿಟ್ಟಿನಲ್ಲಿ ಇಲ್ಲಿಗೆ ಈಗ ವಿರೋಧ ವ್ಯಕ್ತವಾಗ್ತಿರುವಂತದ್ದು. ಶರತ್, ಏನು ಕುವೆಂಪು ವಿವಿ ಸ್ವರ್ಣರಶ್ಮಿ ಟ್ರಸ್ಟ್ ಮತ್ತು ಶ್ರೀ ಭಗವದ್ಗೀತಾ ಅಭಿಯಾನ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ಭೌತಿಕ ವಲಯ ಮತ್ತು ಪ್ರಗತಿಪರ ಚಿಂತಕರ ವಲಯದಿಂದ ಇದಕ್ಕೆ ತೀವ್ರ ವ್ಯಕ್ತವಾಗಿದೆ. ಕುವೆಂಪು ವಿವಿ ಕುಲಪತಿ ಶರತ್ ಅನಂತಮೂರ್ತಿ ಅವರು ವಿವಿಯಲ್ಲಿ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ವಿಚಾರ ಸಂಕಿರಣ ಆಯೋಜಿಸಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ ಒಂದ್ ಕಡೆ. ಹೀಗಾಗಿ ಈ ಪ್ರಗತಿಪರರಿಂದ ಇದೀಗ ವ್ಯಾಪಕ ಟೀಕೆಗೆ ಗುರಿಯಾಗಿರುವಂತದ್ದು. ವಿಚಾರ ಸಂಕಿರಣದ ಔಚಿತ್ಯವಾದ್ರೂ ಏನಿತ್ತು ಅಂತ ಹೇಳಿ ಇದೀಗ ಪ್ರಗತಿಪರರು ಪ್ರಶ್ನಿಸಿರುವಂತದ್ದು. ಡಿಎಸ್ಎಸ್ ಮುಖಂಡರು ಕೂಡ ಪ್ರಶ್ನಿಸಿರುವಂತದ್ದು. ಸ್ವತಃ ಕುವೆಂಪು ವಿವಿ ಸಿಂಡಿಕೇಟ್ ಸದಸ್ಯರು ಕೂಡ ಸಿಎಂಗೆ ಈ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ರಾಜ್ಯಪಾಲರಿಗೂ ಕೂಡ ಪತ್ರವನ್ನು ಬರೆದಿದ್ದು ವಿಚಾರ ಸಂಕಿರಣದಲ್ಲಿ ಬಹುತೇಕರು ಬಲಪಂಥೀಯ ಸಿದ್ಧಾಂತವನ್ನ ಪ್ರತಿಪಾದಿಸುವ ಹಾಗೂ ಸಂಘ ಪರಿವಾರದ ಬೇರೆ ಬೇರೆ ಕಾರ್ಯಕ್ರಮಗಳ ಹೆಸರಿನಲ್ಲಿ ವಿವಿಗೆ ಬರ್ತಿದ್ದಾರೆ. ಹೀಗಾಗಿ ಇಲ್ಲಿ ಏನು ದೇಶದ ವಿವಿಯಲ್ಲಿ ಒಂದೇ ಸಿದ್ಧಾಂತ ಅಡಿಯಲ್ಲಿ ತಂದು ವಿದ್ಯಾರ್ಥಿಗಳಿಗೆ ಸಂವಿಧಾನಕ್ಕಿಂತ ಹೆಚ್ಚಾಗಿ ಮನುಸ್ಮೃತಿಯನ್ನ ತಲೆಗೆ ತುಂಬಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಗತ ಮಾಡ್ತಿದ್ದಾರೆ, ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡಿದ್ದಾರೆ ಎಂಬಂತ ಆರೋಪವನ್ನ ಪ್ರಗತಿಪರರು ಮತ್ತು ಡಿಎಸ್ಎಸ್ ಸಂಘಟನೆ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಹೀಗಾಗಿ ಡಿಎಸ್ಎಸ್ ಸಂಘಟನೆ ಸದಸ್ಯರು ಗೇಟಿನ ಮುಂಭಾಗ ವಿವಿ ಗೇಟಿನ ಮುಂಭಾಗ ಪ್ರತಿಭಟನೆ ನಡೆಸಿದ್ದು ಇವರ ಪ್ರತಿಭಟನೆಯನ್ನು ಇದೀಗ ಮೊಟಕುಗೊಳಿಸಲಾಗಿದೆ. ವಿಚಾರ ಸಂಕಿರಣ ಕೂಡ ಮುಗಿದೋಗಿರೋದ್ರಿಂದ ಈಗ ಪ್ರತಿಭಟನೆ ನಿಂತಿದೆ. ಶರತ್, ಥ್ಯಾಂಕ್ ಯು ಮೋಹನ್ ಕೃಷ್ಣ ಡೀಟೇಲ್ಸ್ಗಾಗಿ.